ನಮಸ್ಕಾರ. ನಾನು ಡಾಕ್ಟರ್ ಮಧು, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವರ್ಧನ್ ಹಾಸ್ಪಿಟಲ್. ಸುಮಾರು ಸರಿ ಪೇಷಂಟ್ಸು ತುಂಬ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ಜೊತೆ ಹೊಟ್ಟೆ ನೋವು ಆಗ್ತಾ ಇದೆ, ಅಥವಾ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ನೀವು ಹಾಸ್ಪಿಟಲ್ಗೆ ಹೋದಾಗ ಹಿಸ್ಟ್ರೋಸ್ಕೋಪಿ ಅಂತ ನಿಮ್ಮದು ಡಾಕ್ಟರ್ ಅಡ್ವೈಸ್ ಮಾಡಿರ್ಬೋದು. ಈ ಹಿಸ್ಟ್ರೋಸ್ಕೋಪಿ ಅಂದರೆ ಏನು, ಯಾವಾಗ ಮಾಡ್ಬೋದು, ಯಾಕೆ ಮಾಡ್ಬೋದು, ಏನೆಲ್ಲ ನಾವು ಮುಂಚೆ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಿಸ್ಟ್ರೋಸ್ಕೋಪಿ ಅಂದರೆ ಹಿಸ್ಟಿರೋ ಅಂದರೆ ಯೂಟ್ರಸ್ ಅಂದರೆ ಗರ್ಭಾಶಯ, ಸ್ಕೋಪಿ ಅಂದರೆ ಒಳಗಡೆ ನೋಡೋದು. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ ಇನ್ಸ್ಟ್ರೂಮೆಂಟ್ ಅಥವಾ ಕ್ಯಾಮ್ರಾನ ಏನು ಮಾಡ್ತೀವಿ, ನಾವು ಯೂಟ್ರಸ್ ಒಳಗಡೆ ಹಾಕಿ ಒಳಗಡೆ ಏನಾದರೂ ಇದೆಯಾ ಅನ್ನೋದು ನೋಡ್ತೀವಿ. ಅದಕ್ಕೆ ನಾವು ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಯಾವಾಗ ಮಾಡ್ಬೋದು, ಐಡಿಯಲ್ ಟೈಮ್ ಅಂತ ಇರುತ್ತೆ. ಸೊ ಪೀರಿಯಡ್ಸ್ ಆಗಿ 6ನೇ ದಿನದಿಂದ 10ನೇ ದಿನದವರೆಗೂ ಯಾವಾಗಾದರೂ ಕೂಡ ಮಾಡ್ಬೋದು. ಯಾವಾಗೆಲ್ಲ ಮಾಡ್ಬೋದು ಅಂದರೆ ಇಂಡಿಕೇಶನ್ಸ್ ಅಂತ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಮದುವೆ ಆಗಿ 1 ವರ್ಷ ಆಗಿರುತ್ತೆ, ಹಸ್ಬೆಂಡ್ ವೈಫ್ ಜೊತೆಲೇ ಇರುತ್ತಾರೆ, ಮಕ್ಕಳು ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಮಕ್ಕಳು ಆಗ್ತಾ ಇರಲಿಲ್ಲ, ಸೊ ಅವರಿಗೆ. ಸೊ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಮುಂಚೆ ಒಂದ್ಸರಿ ಕನ್ಸೀವ್ ಆಗಿರ್ತಾರೆ, ನೆಕ್ಸ್ಟ್ ಕನ್ಸೀವ್ಮೆಂಟಿಗೆ ಸ್ವಲ್ಪ ಡಿಫಿಕಲ್ಟಿ ಆಗ್ತಾ ಇರುತ್ತೆ, ಸೊ ಅವರಿಗೆ. ಇನ್ನೊಂದು ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂದರೆ IVF ಹೋಗಿರ್ತೀರ, ಆವಾಗ ಎಂಬ್ರಿಯೋಸ್ ಎಲ್ಲ ಚೆನ್ನಾಗಿ ಗುಡ್ ಕ್ವಾಲಿಟಿ ಎಂಬ್ರಿಯೋಸ್ ಅಂತಾರೆ, ಅವಾಗ 2-3 ಸರಿ ಇಂಪ್ಲಾಂಟ್ ಅಥವಾ ಕಚ್ಕೋತಾ ಇಲ್ಲ ಅಥವಾ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತಾರೆ. ಇನ್ನೊಂದು ರಿಕರೆಂಟ್ ಅಬಾರ್ಷನ್ಸ್ ಅಥವಾ ಹ್ಯಾಬಿಚುವಲ್ ಅಬಾರ್ಷನ್ಸ್ ಅಂತಾರೆ. ಅಂದರೆ ಪ್ರೆಗ್ನೆನ್ಸಿ ನಿಲ್ತಾ ಇದೆ, ಬಟ್ ಇದನ್ನು ಕ್ಯಾರಿ ಆನ್ ಆಗ್ತಾ ಇಲ್ಲ ಅಥವಾ ಮುಂದೆ ಹೋಗ್ತಾ ಇಲ್ಲ, 1.5 ತಿಂಗಳಾಗಲಿ 2 ತಿಂಗಳಾಗಲಿ 3 ತಿಂಗಳಿಗೆ ಅಬಾರ್ಷನ್ ಆಗ್ತಾ ಇರುತ್ತೆ. ಸೊ ದಿಸ್ ಆರ್ ಆಲ್ ದ ಇಂಡಿಕೇಶನ್ಸ್. ಇವಾಗ ಏನೆಲ್ಲ ಕಾರಣಗಳು ಇರ್ಬೋದು ಅಥವಾ ಏನೆಲ್ಲ ಕಾರಣಗಳು ನಾವು ಹಿಸ್ಟ್ರೋಸ್ಕೋಪಿಂದ ಐಡೆಂಟಿಫೈ ಮಾಡ್ಬೋದು ಅಥವಾ ಹಿಡಿಬೋದು ಅಂತಂದರೆ, ಒಂದು ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಬರುತ್ತೆ. ಎಂಡೋಮೆಟ್ರಿಯಲ್ ಪಾಲಿಪ್ ಅಂದರೆ ಏನು, ಒಂದು ಸಣ್ಣ ಚಿಕ್ಕ ಮಾಂಸ ಇರುತ್ತೆ, ಅದು ಚಿಕ್ಕ ಮಾಂಸ ಏನು ಮಾಡುತ್ತೆ, ಎಂಡೋಮೆಟ್ರಿಯಸ್ ಅಂದರೆ ಯೂಟ್ರೈನ್ ಕ್ಯಾವಿಟಿ ಒಳಗಡೆ, ಗರ್ಭಾಶಯ ಒಳಗಡೆ ಬೆಳ್ಕೊಳ್ಳುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡ್ಬೋದು, ಪ್ಲಸ್ ಅದನ್ನು ಅದೇ ಸೇಮ್ ಸೆಟ್ಟಿಂಗಲ್ಲೇ ರಿಮೂವ್ ಕೂಡ ಮಾಡ್ಬೋದು. 2ನೇ ಕಾರಣ ಬಂದುಬಿಟ್ಟು ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ ಅಂತ ಬರುತ್ತೆ. ಇದು ಒಂಥರ ಗಂಟು ಅನ್ಬೋದು ಅಥವಾ ಗಡ್ಡೆ ಅನ್ಬೋದು ಅಥವಾ ದೊಡ್ಡ ಮಾಂಸ ಥರ ಏನು ಮಾಡುತ್ತೆ, ಗರ್ಭಾಶಯ ಒಳಗಡೆ ಬೆಳ್ಕೊಳ್ಳುತ್ತೆ. ಸೊ ಅದೇ ಟೈಮಲ್ಲಿ ಅದನ್ನು ರಿಮೂವ್ ಕೂಡ ನಾವು ಮಾಡ್ಬೋದು. 3ನೇದೇನು ಬರೋದು ಸೆಪ್ಟಮ್ ಅಂತಾರೆ, ಯೂಟ್ರೈನ್ ಸೆಪ್ಟಮ್ ಅಂದರೆ ಏನು, ಸಮ್ ಅಮೌಂಟ್ ಆಫ್ ಎಕ್ಸ್ಟ್ರಾ ಟಿಶ್ಯೂ ಅಂತಾರೆ, ಅದು ಅಥವಾ ಮಾಂಸ ಥರ ಏನು ಮಾಡುತ್ತೆ, ಗರ್ಭಾಶಯ ಒಳಗಡೆ ಕ್ಯಾವಿಟಿ ಒಳಗಡೆ ಬೆಳ್ಕೊಳ್ಳುತ್ತೆ. ಸೊ ಇದನ್ನು ಏನು ಮಾಡ್ಬೋದು, ಅದೇ ಸೇಮ್ ಸೆಟ್ಟಿಂಗಲ್ಲಿ ಕೂಡ ನಾವು ಅದನ್ನು ರಿಮೂವ್ ಮಾಡ್ಕೋಬೋದು. ಇನ್ನೊಂದು ಕಾರಣ ಏನಂದರೆ ಇಂಟ್ರಾ ಯೂಟ್ರೈನ್ ಅಡೇಷನ್ಸ್ ಅಂತಾರೆ. ಅಂದರೆ ಏನು ಮಾಡುತ್ತೆ, ಕ್ಯಾವಿಟಿ ಇರುತ್ತಲ್ವ ನಮ್ಮದು, ಒಳಗಡೆಯಿಂದ ಕ್ಯಾವಿಟಿ 2 ಅಂಟ್ಕೊಂಡ್ಬಿಡುತ್ತೆ. ಸೊ ಅಂಟ್ಕೊಂಡಾಗ ಏನಾಗುತ್ತೆ, ಈ 2 ಲೇಯರಿಂದ ಒಂಥರ ಫೈಬ್ರಸ್ ಬ್ಯಾಂಡ್ಸ್ ಥರ ಬೆಳ್ಕೊಳ್ಳುತ್ತೆ. ಸೊ ಇದು ಯಾಕಾಗುತ್ತೆ ಅಂದರೆ, ಸೊ ಮುಂಚೆ ಏನಾದರೂ ಪ್ರೀವಿಯಸ್ ಡೆಲಿವರಿ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗಿರ್ಬೋದು ಅಥವಾ ಅಬಾರ್ಷನ್ ಆಗಿರ್ಬೋದು, ಆ ಟೈಮಾಗಿ ಏನಿರ್ಬೋದು, ಸಮ್ ಅಮೌಂಟ್ ಆಫ್ ಪ್ರಾಡಕ್ಟ್ಸ್ ಉಳ್ಕೊಂಡಿರ್ಬೋದು, ಆಮೇಲೆ ನಿಮ್ಮ ಡಾಕ್ಟರ್ DNC ಅಂತ ಅಡ್ವೈಸ್ ಮಾಡಿರ್ಬೋದು. ಸೊ ಅದು ಒಂದೊಂದು ತುಂಬ ಕ್ಯೂರೇಟೇಜ್ ಮಾಡೋದ್ರಿಂದನೂ ಈ ಥರ ಇಂಟ್ರಾಯೂಟ್ರೈನ್ ಅಡೇಷನ್ಸ್ ಅಂತ ಆಗ್ಬೋದು. ಇನ್ನೊಂದು ಏನಾಗ್ಬೋದು ಅಂದರೆ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಕೇಳ್ಬೋದು. ಅವಾಗ ಏನು ಮಾಡ್ಬೋದು, ಈ ಹಿಸ್ಟ್ರೋಸ್ಕೋಪಿಯಲ್ಲಿ ಡಯಾಗ್ನೋಸ್ ಕೂಡ ಮಾಡ್ಬೋದು. ಇನ್ನೊಂದು ಕ್ಯಾನ್ಯುಲೇಷನ್ ಅಂತ ಮಾಡ್ತಾರೆ. ಕ್ಯಾನ್ಯುಲೇಷನ್ ಅಂದರೆ ಏನು ಮಾಡ್ತಾರೆ, ಎಲ್ಲಿ ಬ್ಲಾಕ್ ಇರುತ್ತೆ ಅದನ್ನು ಓಪನ್ ಕೂಡ ಮಾಡ್ಕೋಬೋದು. ಇದಲ್ಲದೆ ಮತ್ತು ಸುಮಾರು ಪೇಷಂಟ್ಸು ತುಂಬ ಬ್ಲೀಡಿಂಗ್ ಆಗ್ತಾ ಇದೆ, ಕಾಪರ್ಟಿ ಹಾಕ್ಕೊಂಡಿದ್ವಿ, ಸೊ ಮಿಸ್ಪ್ಲೇಸ್ ಆಗಿದೆ ಅಂತ ಕೂಡ ಹೇಳಿರ್ಬೋದು. ಆ ಟೈಮಿಗೆ ಏನು ಮಾಡ್ಬೋದು ಅಂದರೆ, ಕಾಪರ್ಟಿ ಬೇರೆ ಕಡೆ ಎಲ್ಲೋ ಮಿಸ್ಪ್ಲೇಸ್ ಆಗಿ ಅದರಿಂದ ಬ್ಲೀಡಿಂಗು ಆಗಿರ್ಬೋದು. ಆ ಟೈಮಿಗೆ ಏನು ಮಾಡ್ಬೋದು, ಡಯಾಗ್ನೋಸ್ ಮಾಡಿ ಅದನ್ನು ಕಾಪರ್ಟಿ ತೆಗಿ ಕೂಡ ಬಹುದು. ಪ್ರೊಸೀಜರ್ ಏನೆಲ್ಲ ಮಾಡಬೇಕು ಮೇಡಮ್, ಸೊ ಇದು ಏನಾಗುತ್ತೆ ಅಂದರೆ, ಒಂದು ಡೇಟ್ ಫಿಕ್ಸ್ ಮಾಡಿರ್ತೀವಿ. ಫಿಕ್ಸ್ ಮಾಡಿದಾಗ ಏನು ಮಾಡ್ತೀವಿ, 1 ಡೇ ಪ್ರಯರ್ ಪೇಷಂಟ್ಸ್ಗೆ ನಾವು ರಾತ್ರಿ 10 ಗಂಟೆಯಿಂದ ಏನು ತಿನ್ಕೋಬೇಡಿ, ಏನು ಕುಡಿಬಾರ್ದು ಅಂತ ಹೇಳಿರ್ತೀವಿ. ಆವಾಗ ನೆಕ್ಸ್ಟ್ ಡೇ ಆಫ್ ಸರ್ಜರಿ, ಸೊ 1-2 ಅವರ್ಸ್ ಪ್ರೊಸೀಜರ್ ಯಾವಾಗ ಪ್ಲ್ಯಾನ್ ಮಾಡಿರ್ತೀವಿ, ಆ ಟೈಮ್ 2 ಅವರ್ಸ್ಗಿನ ಮುಂಚೆ ಬರಲಿಕ್ಕೆ ಹೇಳ್ತೀವಿ. ಬಂದಾಗ ಪ್ರೀ ಆಪ್ ಏನೇನು ಮೆಡಿಕೇಷನ್ಸ್ ಇರ್ತವೆ ಅದೆಲ್ಲ ಕೊಡ್ತೀವಿ. ಕೊಟ್ಟಾದಮೇಲೆ ಪೇಷಂಟ್ನ ನಾವು ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಿ ಅನಸ್ತೇಷಿಯಾ ಕೊಡ್ತೀವಿ. ಅನಸ್ತೇಷಿಯಾ ಕೊಟ್ಟಾಗ ಏನಾಗುತ್ತೆ, ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಕ್ಯಾಮ್ರಾನ ಏನು ಮಾಡ್ತೀವಿ, ಕೆಳಗಡೆ ವಜನೆಯಿಂದ ಪಾಸ್ ಮಾಡಿ, ಸರ್ವಿಕ್ಸಿಂದ ಪಾಸ್ ಮಾಡಿ ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಹಾಕ್ತೀವಿ. ಸೊ ಹಾಕಬೇಕಾದ್ರೆ ಏನಾಗುತ್ತೆ, ಪೇಷಂಟ್ಗೆ ಡಿಸ್ಕಂಫರ್ಟ್ ಆಗಲಿ ಪೇನ್ ಆಗಲಿ ಏನೂ ಫೀಲ್ ಆಗೋದಿಲ್ಲ. ಪೇಷಂಟು ಕಾನ್ಷಿಯಸ್ ಇರ್ತಾರೆ, ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ನಾವು ಏನು ಪ್ರೊಸೀಜರ್ ಮಾಡ್ತಾ ಇರ್ತೀವಿ ಅದನ್ನು ನಾವು ಸ್ಕ್ರೀನಲ್ಲಿ ಕೂಡ ನೀವು ಕೂಡ ನೋಡಿ ಡಿಸ್ಕಸ್ ಕೂಡ ಮಾಡ್ಬೋದು. ಬಟ್ ಪೇಷಂಟ್ ಕಂಫರ್ಟ್ ಪೇಷಂಟ್ ತುಂಬ ಕಂಫರ್ಟೇಬಲ್ ಆಗಿರ್ತಾರೆ. ಸೊ ಪ್ರೊಸೀಜರ್ ಒಂದು 5ರಿಂದ 10 ನಿಮಿಷ ಅಥವಾ ಮ್ಯಾಕ್ಸಿಮಮ್ 15 ನಿಮಿಷದಿಂದ ಮುಗಿಸ್ಕೋಬೋದು ಪ್ರೊಸೀಜರ್. ಅಥವಾ ಫೈಬ್ರಾಯ್ಡ್ ಅಂತ ಹೇಳಿದೆ ಅಥವಾ ಪಾಲಿಪ್ ಅಥವಾ ಬ್ಲಾಕ್ಸ್ ಆ ಥರ ರಿಮೂವ್ ಮಾಡಿದಾಗ ಒಂದು ಸ್ವಲ್ಪ ಪ್ರೊಸೀಜರ್ ಅರೌಂಡ್ 25 to 30 ಮಿನಿಟ್ಸ್ವರೆಗೂ ಎಕ್ಸ್ಟೆಂಡ್ ಆಗ್ಬೋದು. ಸೊ ಪ್ರೊಸೀಜರ್ ಮುಗಿದ ತಕ್ಷಣ ನೀವು ಪೋಸ್ಟ್ ಆಪರೇಟಿವ್ ರೂಮಲ್ಲಿ ಶಿಫ್ಟ್ ಮಾಡ್ತೀವಿ. ನಿಮಗೆ ಅರೌಂಡ್ 4 to 6 ಅವರ್ಸ್ವರೆಗೂ ಅಬ್ಸರ್ವೇಷನಲ್ಲಿ ಇಡ್ತೀವಿ.
ಆವಾಗ ನಿಮ್ಮದು ವೈಟಲ್ಸ್ ಎಲ್ಲ ಮಾನಿಟರ್ ಮಾಡ್ತೀವಿ. ಪಲ್ಸ್, ಬಿ ಪಿ, ಸ್ಯಾಚುರೇಷನ್ ಎಲ್ಲ ಹೇಗಿದೆ ಅಂತ ನೋಡ್ತೀವಿ. ಒನ್ಸ್ ನಿಮ್ಮ ಪೇಷಂಟ್ಸ್ ನಿಮ್ಮದೆಲ್ಲ ವೈಟಲ್ಸ್ ಎಲ್ಲ ಸ್ಟೇಬಲ್ ಆದ ತಕ್ಷಣ ಏನು ಮಾಡ್ತೀವಿ, ಓರಲ್ಲಾಗಿ ಏನಾದರೂ ತೊಗೊಳಿಕ್ಕೆ ಹೇಳ್ತೀವಿ. ನೀರಾದರೂ ಕುಡೀರಿ ಅಥವಾ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ತೊಗೊಳ್ಳಿ ಅಂತ ಹೇಳ್ತೀವಿ. ಒನ್ಸ್ ಯು ಆರ್ ಆಲ್ ಕಂಫರ್ಟೇಬಲ್, ಊಟ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡ್ರಿ, ವೈಟಲ್ಸ್ ಸ್ಟೇಬಲ್ ಆದ ತಕ್ಷಣ ನಿಮಗೆ ವಿ ವಿಲ್ ಬಿ ಡಿಸ್ಚಾರ್ಜ್. ಸೊ ನೆಕ್ಸ್ಟ್ ಡೇ ಮನೆಗೆ ಹೋದ ತಕ್ಷಣ ರಿಸ್ಟ್ರಿಕ್ಷನ್ಸ್ ಅಂತ ಏನೂ ಇಲ್ಲ. ಸೊ ನೀವು ರೂಟೀನಾಗಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀರಿ ಮಾಡ್ಕೋಬೋದು. ವರ್ಕ್ ಫ್ರಮ್ ಇದು ಆಫೀಸ್ಗೆ ಹೋದರೆ ಹೋಗ್ಬೋದು, ಕಾಲೇಜಿಗೆ ಹೋಗ್ಬೋದು. ಪ್ಲಸ್ ಡಯಟ್ ರೆಸ್ಟ್ರಿಕ್ಷನ್ಸ್ ಅಂತಿಲ್ಲ. ರೆಗ್ಯುಲರಾಗಿ ರೂಟೀನಾಗಿ ಏನು ಡಯಟ್ ತೊಗೋತೀರಾ ತೊಗೋಬೋದು. ಸೊ ಹಿಸ್ಟ್ರೋಸ್ಕೋಪಿ ರಿಲೇಟೆಡ್ ಎಲ್ಲ ಪ್ರೊಸೀಜರ್ಸು ನಮ್ಮ ಹಾಸ್ಪಿಟಲಲ್ಲಿ ನಾವು ಮಾಡ್ತೀವಿ. ಸೊ ಅದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಏನಾದರೂ ಬೇಕಾದರೆ ನಮ್ಮ ಹಾಸ್ಪಿಟಲ್ಗೆ ಒಂದ್ಸರಿ ಭೇಟಿ ನೀಡಿ.